ಹೌಸ್ ಆಫ್ ಮೇಕಪ್ ಇಂದ ಪ್ಲಸ್ ಅಂತಿದೆ. ಸೊ ಈ ಒಂದು ಪ್ರಾಡಕ್ಟ್ ಮುದ್ದೆ ತಿನ್ಕೊಂಡ್ ಬಂದಿದ್ದೀನಿ, ನಿದ್ದೆ ಬೇರೆ ಬರ್ತಾ ಇದೆ. ಅಂಡ್ ಇನ್ನೊಂದು ಏನ್ ಗೊತ್ತಾ, ನನ್ನ ಲೈಫಲ್ಲಿ ಐಬ್ರೋಸೇ ಮಾಡಿಸಿಲ್ಲ. ತಗೊಂಡು ಮೇಲ್ಗಡೆ ಹಿಂಗೊಂದು ಮಾಡಬೇಕು, ಹಿಂಗೆ ಮಾಡಬೇಕು. ಕಾಜಲ್ ಹಾಕ್ಬಿಟ್ರೆ ಫೇಸ್ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಕಣ್ಣು ಎಷ್ಟೇ ಚೆನ್ನಾಗಿದ್ರು ಆ ಕಾಜಲ್ ಹಾಕಿದಾಗ ಅದ್ರದ್ದು ಬ್ಯೂಟಿನ ಅದು ಇನ್ನ ಎನ್ಹಾನ್ಸ್ ಮಾಡೋದು. ದಿಸ್ ಇಸ್ ಹೌ ಐ ಗೆಟ್ ರೆಡಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ನನ್ನ ವ್ಲಾಗ್ಸ್ ಅಲ್ಲಿ ನಿಮ್ಗೆ ಏನು ನೋಡಕ್ ಸಿಗುತ್ತೆ ಅಂತಂದ್ರೆ ಲೈಫ್ ಸ್ಟೈಲ್ ವ್ಲಾಗ್ಸ್, ಕುಕಿಂಗ್ ವ್ಲಾಗ್ಸ್ ಅಂಡ್ ಟ್ರಾವೆಲಿಂಗ್ ವ್ಲಾಗ್ಸ್. ಸೊ ಇವತ್ತು ನಾನು ಏನು ವ್ಲಾಗ್ ಮಾಡ್ತಿರ್ತೀನಿ ಅಂತ ನೀವು ಆಲ್ರೆಡಿ ತಮ್ಮನೇಲ್ ಅಲ್ಲಿ ನೋಡಿರ್ತೀರಾ. ಎಸ್ ಗೈಸ್, ಇದು ಗೆಟ್ ರೆಡಿ ವಿತ್ ಮೀ ವ್ಲಾಗ್ ನಾನು ಮಾಡ್ತಾ ಇದ್ದೀನಿ. ಅಂಡ್ ಫಸ್ಟ್ ಟೈಮ್ ಎವರ್ ನನ್ನ ಚಾನಲ್ ಅಲ್ಲಿ ನಾನು ಒಂದು ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡ್ತಿರೋದು. ಸೊ ಈ ವ್ಲಾಗ್ಗೂ ನೀವು ನನ್ನ ಹಳೆ ವ್ಲಾಗ್ಸ್ಗೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು, ಈ ವ್ಲಾಗ್ಗೂ ನೀವು ಹಾಗೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗ್ ನ ನೋಡ್ತಾ ಇದ್ದೀರಾ, ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಸಪೋರ್ಟ್ ಮೀ. ಅಂಡ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ನನ್ನ ಬ್ಲಾಗ್ ಹಾಗೆ ಶೇರ್ ಕೂಡ ಮಾಡಿ. ಸೊ ಇವತ್ತು ಬಂದ್ಬಿಟ್ಟು ನಾನು ಏನೇನು ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಗೊತ್ತಿರೋದಲ್ಲ, ಒಂದೇ ಐಲೈನರ್ ಹಚ್ಕೊಳ್ಳೋದು, ಲಿಪ್ಸ್ಟಿಕ್ ಹಾಕೊಳ್ಳೋದು, ದಟ್ಸ್ ಇಟ್. ಸ್ಕಿನ್ ಕೇರ್ ರೊಟೀನ್ ಮಾಡ್ತೀನಿ, ಅದ್ರ ಬಗ್ಗೆ ನನಗೆ ಐಡಿಯಾ ಇದೆ. ವ್ಲಾಗ್ಸ್ ಗಳನ್ನ, ತುಂಬಾ ವಿಡಿಯೋಗಳನ್ನ ಈಗ ರೀಸೆಂಟ್ ಆಗಿ ಚೆಕ್ ಮಾಡ್ತಾ ಇದೆ, ನೋಡ್ತಾ ಇದೆ ಹೇಗೆ ಮಾಡ್ಕೋತಾರೆ. ನನಗೆ ರೀಸೆಂಟ್ ಆಗಿ ಹಂಗೆ ಸರ್ಚ್ ಮಾಡ್ತಿದ್ದೆ, ಟಿಂಟೆಡ್ ಮಾಯಿಶ್ಚರೈಸರ್ ಅಂತ ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ಪ್ರಾಡಕ್ಟ್ ಇದೆ ಅಂತ ನನಗೆ ಗೊತ್ತಾಯ್ತು. ಎಕ್ಸಾಕ್ಟ್ಲಿ ಫೌಂಡೇಶನ್ ಅದಲ್ಲ ಅಂತ, ಬಟ್ ಸ್ಟಿಲ್ ಅದನ್ನ ಲೈಕ್ ಮಾಯಿಶ್ಚರೈಸರ್ ಆಗಿ ಟಿಂಟೆಡ್ ಫೌಂಡೇಶನ್, ಟಿಂಟೆಡ್ ಸನ್ಸ್ಕ್ರೀನ್ ಅಂತೆಲ್ಲ ಬಂದಿದೆ. ಸೊ ನಾನು ತುಂಬಾ ಸರ್ಚ್ ಮಾಡಿ ಒಂದು ಟಿಂಟೆಡ್ ಮಾಯಿಶ್ಚರೈಸರ್ ನ ಪರ್ಚೇಸ್ ಮಾಡಿದೆ. ಅದನ್ನ ನಾನು ಒಂದು ರೀಲಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡಿದ್ದೆ. ಅದಾದ್ಮೇಲೆ ಇವತ್ತು ನಾನು ಅದನ್ನ ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಅದ್ರ ಜೊತೆಗೇನೆ ಅದ್ರ ಬಗ್ಗೆ ರಿವ್ಯೂ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಸೊ ನಾನ್ ಪರ್ಚೇಸ್ ಮಾಡಿರುವಂತ ಪ್ರಾಡಕ್ಟ್ ಹೌಸ್ ಆಫ್ ಮೇಕಪ್ ಇಂದ ಫೇಸ್ ಎನಿಥಿಂಗ್ ಲುಮಿನಿಯಸ್ ಸ್ಕಿನ್ ಟಿಂಟ್ ವಿತ್ ಹ್ಯಾಲುರಾನಿಕ್ ಆಸಿಡ್, ಗೋಜಿ ಬೆರಿ ಎಕ್ಸ್ಟ್ರಾಕ್ಟ್ಸ್ ಅಂಡ್ ನಯಾಸಿನಮೈಡ್, SPF 25+++ ಅಂತಿದೆ. ಸೊ ಈ ಒಂದು ಪ್ರಾಡಕ್ಟ್ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಸೊ ಈ ಒಂದು ಪ್ರಾಡಕ್ಟ್ ನಾನೇ ಇವತ್ತು ನಾನು ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಇದ್ರದ್ದು ರಿವ್ಯೂ ಕೂಡ ಕೊಡ್ತೀನಿ. ಇದ್ರ ಜೊತೆಗೆ ನಾನು ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಅಗೇನ್ ಗೈಸ್, ಯಾರಾದ್ರೂ ನಾನು ಪ್ರೊಫೆಷನಲ್ ಮೇಕಪ್ ಟ್ಯುಟೋರಿಯಲ್ ಇಲ್ಲಿ ಹೇಳ್ಕೊಡ್ತಿದ್ದೀನಿ ಅಂತಂದ್ರೆ ನೋ 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 ನೋ, ಈ ಬ್ಲಾಗ್ ಅದನ್ನ ಫಸ್ಟ್ ಹಚ್ಕೊಂತೀನಿ. ಈಗ ಮುಖಕ್ಕೆ ನಾನು ಆಲ್ರೆಡಿ ಫೇಸ್ಗೆ ನಂದು AM ರೂಟೀನ್ ಮಾಡ್ಕೊಂಡಿದ್ದೀನಿ. ಸೊ ನಾನು AM ರೂಟೀನ್ ನಾನು ಏನು ಯೂಸ್ ಮಾಡ್ತೀನಿ ಅಂತ ನಿಮಗೆ ನಾನು ಇಲ್ಲಿ ಹಾಕಿರ್ತೀನಿ. ನಂದು AM PM ರೂಟೀನ್ ಬ್ಲಾಗ್ದು ಲಿಂಕು ನೀವು ನೋಡ್ಕೋಬಹುದು. ಸೊ ಎಸ್ ಗೈಸ್, ಇವಾಗ ನಾನು ಟೋನರ್, ಸ್ಯಾರಮ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಸೊ ಇದಿಷ್ಟು ನನ್ನ ಮುಖಕ್ಕೆ ನಾನು ಹಚ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ಇವಾಗ ನಾನು ಇದನ್ನ ಹಚ್ಕೊಳ್ತಾ ಇದ್ದೀನಿ. ಓಕೆನಾ? ಆ ಫೌಂಡೇಶನ್ ಅಥವಾ ಏನೋ ಒಂದು ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡಬೇಕು ಅಂತ. ಸೊ ಲೆಟ್ ಮಿ ಶೇಕ್ ಇಟ್. ಇಟ್ಸ್ ವೆರಿ ಮೆಸ್ಸಿ. ಇಲ್ಲಿ ಮಿರರ್ ಇದೆ ಗೈಸ್, ನಾನು ಮಿರರ್ನ ಯೂಸ್ ಮಾಡ್ಕೊತೀನಿ. ಚಳಿಗೇನಾದರೂ ಗಟ್ಟಿ ಆಗ್ಬಿಟ್ಟಿದೆ. ಓಕೆ, ಐ ಥಿಂಕ್ ಇಷ್ಟು ಸಾಕು ಅನ್ಕೊತೀನಿ. ಇದೇ ಜಾಸ್ತಿ ಅಂತ ಅನಿಸ್ತಾ ಇದೆ. ಆ್ಯಂಡ್ ಇದನ್ನ ನೀವು ಹೀಗೆ ಕೈಯಲ್ಲಿ ಕೂಡ ಮಾಡ್ಕೋಬಹುದು. ಇಫ್ ನಾಟ್ ನಿಮ್ಮ ಹತ್ರ ಅದೇನೋ ಏನಂತಾರೆ ಅದಕ್ಕೆ, ಸ್ಪಾಂಜ್ ಥರ ಬರುತ್ತಲ್ಲ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಅದಿಲ್ಲ, ಬಟ್ ನನ್ನ ಹತ್ರ ಬ್ರಷಸ್ ಇದೆ, ಲೈಕ್ ಸೋ ಮೆನಿ ಬ್ರಷಸ್. ಐ ವಿಲ್ ಯೂಸ್ ದಿಸ್ ಒನ್. ಕ್ಲೀನಾಗಿ ಬ್ಲೆಂಡ್ ಆಗ್ತಿದೆ. ನಿಮ್ಮ ಕಲರ್ಗೆ ಪ್ರಾಪರಾಗಿ ಮ್ಯಾಚ್ ಆಗೋ ಅಂತ ಒಂದು ಫೌಂಡೇಶನ್ ಅಥವಾ ಒಂದು ಸ್ಕಿನ್ ಟೋನ್ ನೀವೇನೋ ತಗೋತೀರಾ ಅಂತಂದರೆ ತಗೋಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ನಮ್ಮ ಕಲರ್ಗಿಂತ ಡಾರ್ಕರ್ ಶೇಡ್ ತೊಗೊಂಡ್ರು ಕೂಡ ಅದು ಮ್ಯಾಚ್ ಆಗೋದಿಲ್ಲ. ಆ್ಯಂಡ್ ತುಂಬ ಲೈಟರ್ ಶೇಡ್ ತೊಗೊಂಡ್ರು ಕೂಡ ಮ್ಯಾಚ್ ಆಗೋದಿಲ್ಲ. ಸೊ ನಿಯರರ್ ಶೇಡ್ ಏನಿದೆಯೋ ಅದನ್ನು ತಗೋಬೇಕಾಗತ್ತೆ. ಆ್ಯಂಡ್ ನಂದು ಶೇಡ್ ಇದು, ನಾನು ಅದ್ರದ್ದು ಲಿಂಕ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಯಾವ ಶೇಡ್ ಅಂತ ನೀವು ನೋಡ್ಕೊಳ್ಳಿ. ಸೊ ವೆರಿ ಲೈಟರ್ ವರ್ಷನ್ ಏನಿತ್ತು ಅದನ್ನೇ ನಾನು ತೊಗೊಂಡಿದ್ದು. ಓಕೆ, ಸೊ ಒಂದು ರೇಂಜಿಗೆ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತದೆ ಅಂತ. ಆ್ಯಂಡ್ ಇದಾದಮೇಲೆ ಕಾಂಪ್ಯಾಕ್ಟ್ ಪೌಡರಲ್ಲಿ ಕೂಡ ಸೆಟ್ ಮಾಡಬೇಕು ಅಂತಾರೆ, ಬಟ್ ಐ ಡೋಂಟ್ ಹ್ಯಾವ್ ಕಾಂಪ್ಯಾಕ್ಟ್ ಪೌಡರ್. ಬಟ್ ವೇಟ್, ಕಾಂಪ್ಯಾಕ್ಟ್ ಪೌಡರ್
ಐ ಥಿಂಕ್ ಎಸ್ 9 to 5 ಅಂದರೆ ನಾನು ನೈಕಾಲ್ ಒಂದಷ್ಟು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ. ಆವಾಗ ನನಗೆ ಟೆಸ್ಟರ್ ನಾಟ್ ಫಾರ್ ಸೇಲ್ ಅಂತ ನೈಕಾಯಿಂದ ಫ್ರೀ ಬಂದಿತ್ತು. ಹೆಂಗಿರುತ್ತೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಇದನ್ನು ಕೂಡ ಯೂಸ್ ಮಾಡ್ತಾ ಇರೋದು. ಇದು ನಾನು ಓಪನ್ ಸಹ ಮಾಡಿಲ್ಲ ಇವತ್ತವರೆಗೂ. ಇದು ಬಂದು ಆಲ್ಮೋಸ್ಟ್ ಎಷ್ಟೋ ದಿನ ಆಗಿದೆ, ನನಗೂ ಗೊತ್ತಿಲ್ಲ ಯಾವಾಗ ಬಂತು. ತುಂಬ ದಿನ ಅಂತೂ ಆಗಿದೆ ಡೆಫಿನೆಟ್ಲಿ. ಬಟ್ ಏನು ಗೊತ್ತಾ, ಈಗ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದಿದ್ದೀನಿ, ಮುದ್ದೆ ತಿನ್ಕೊಂಬಂದಿದ್ದೀನಿ. ಈ ವ್ಲಾಗ್ ಮಾಡಬೇಕಾ ಬೇಡವಾ ಅಂತಲೇ ನನ್ನ ತಲೆಯಲ್ಲಿತ್ತು. ಬಟ್ ಇವತ್ತು ಫ್ರೀ ಇದ್ದೆ, ನಾನು ಇವತ್ತು ಮಾಡಲೇಬೇಕು ಅಂತ ಮಾಡೋಣ ಅಂದ್ಕೊಂಡೆ. ಸೊ ಮಾಡ್ತಾಯಿದ್ದೀನಿ. ನಿದ್ದೆ ಬೇರೆ ಬರ್ತಾ ಇದೆ. ಇವತ್ತು ನಾನು ರೀಲ್ ಮಾಡಲೇಬೇಕು. ತೊಗೊಂಡಿದ್ದೀನಿ. ಈ ಥರ ಪೌಡರ್ ಹಚ್ಚೋದ್ರಿಂದ ಮೇಕಪ್ ಫೌಂಡೇಶನ್ ವಾಟ್ ಎವರ್ ನಾವು ಹಚ್ಕೊಂಡಿದ್ದೀವಿ ಅದು ಸೆಟ್ ಆಗತ್ತೆ ಒಂದು ರೇಂಜಿಗೆ. ಎಲ್ಲ ಕರೆಕ್ಟಾಗಿ ಹಚ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಐ ಥಿಂಕ್ ಐ ಹ್ಯಾವ್ ಟು ಗೋ ವಿತ್ ಮೈ ಐಬ್ರೋಸ್ಗೆ ಇದೊಂದು ತೊಗೊಂಡಿದ್ದೆ ನಾನು, ಐಬ್ರೋ ಪೆನ್ಸಿಲ್ ವಿತ್ ಆಲ್ ದಿಸ್ ಥಿಂಗ್. ಇದು ಏನು ಅಂತ ನಂಗೆ ಮರ್ತೋಗ್ಬಿಟ್ಟಿದೆ ಯಾವ ಬ್ರ್ಯಾಂಡ್ ಅನ್ನೋದೇ, ಯಾಕಂದರೆ ಇದ್ರ ಮೇಲ್ಗಡೆ ಬರೆದಿತ್ತು, ಹೋಗ್ಬಿಟ್ಟಿದೆ. ಸೊ ಬಟ್ ನೈಕಾಲ್ ತೊಗೊಂಡಿರೋದು ಲಿಂಕ್ ಇರುತ್ತಲ್ಲ, ಆ ಲಿಂಕ್ನ ಬೇಕಂತಂದರೆ ನಾನು ನಿಮಗೆ ಹಾಕ್ತೀನಿ. ಸೊ ನಾನು ಐಬ್ರೋಸ್ನ ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನ್ನ ಲೈಫಲ್ಲಿ ಐಬ್ರೋಸೇ ಮಾಡಿಸಿಲ್ಲ. ಶಾಕಿಂಗ್ ಆಗಿದೆಯಾ ಗೈಸ್? ಒನ್ ಮೋರ್ ಫ್ಯಾಕ್ಟ್, ನನ್ನ ಲೈಫಲ್ಲಿ ಇವತ್ತವರೆಗೂ ಐಬ್ರೋಸೇ ಮಾಡಿಸಿಲ್ಲ. ಬಟ್ ಮಾಡಿಸೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀನಿ, ನೋಡೋಣ ಇನ್ ಫ್ಯೂಚರ್. ನಾನು ಮಾಡಿಸಿದಾಗ ಡೆಫಿನೆಟಾಗಿ ಬ್ಲಾಗ್ ಮಾಡ್ತೀನಿ. ಬಟ್ ಟಿಲ್ ನಾವು ನನಗೆ ಇವತ್ತುವರೆಗೂ ನಾನು ಯಾವತ್ತೂ ನಾನು ಐಬ್ರೋಸ್ ಮಾಡಿಸಿಲ್ಲ. ನಮ್ಮಮ್ಮ ನನಗೆ ಐಬ್ರೋಸ್ ಮಾಡ್ಸೋಕ್ಕೆ ಬಿಟ್ಟಿರಲಿಲ್ಲ. ಬಟ್ ಈಗ ರೀಸೆಂಟಾಗಿ ನನಗೆ ಸ್ವಲ್ಪ ಮಾಡಿಸ್ಬೇಕು ಅಂತ ಅನ್ನಿಸ್ತಿದೆ ಅಂತ ಮಮ್ಮಿ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಸೊ ಇಫ್ ಐ ಗೆಟ್ ದಟ್, ಡೆಫಿನೆಟ್ಲಿ ನಾನು ಐಬ್ರೋಸ್ ಮಾಡಿಸೋದೇ ಒಂದು ಬ್ಲಾಗ್ ಮಾಡ್ತೀನಿ ಗೈಸ್, ಬಿಕಾಸ್ ದಟ್ ವಿಲ್ ಬಿ ಮೈ ಫಸ್ಟ್ ಟೈಮ್ ಡೂಯಿಂಗ್ ಐಬ್ರೋಸ್ ಆ್ಯಂಡ್ ಅದನ್ನು ನಾನು ಶೇರ್ ಮಾಡಿಕೊಳ್ಳೇಬೇಕು. ಸೊ ಇವಾಗ ಐಬ್ರೋಸ್ ಮಾಡಿಸದೇ ಇರೋ ಒಂದು ಕಾರಣಕ್ಕೆ ನಾನು ಇದನ್ನು ಯೂಸ್ ಮಾಡೋದು. ಸ್ವಲ್ಪ ಶೇಪ್ ಆದರೂ ಬರಲಿ, ತಿಕ್ಕಾಗಿ ಕಾಣಿಸ್ಲಿ ಅಂತ. ಇಲ್ಲಾಂದರೆ ಒಂದೊಂದು ಸತಿ ಫುಲ್ ಶೇಪ್ಲೆಸ್ ಆಗಿ ಒಂಥರ ತುಂಬ ಓವರ್ ಗ್ರೋತ್ ಇದೆ ಅಲ್ವಾ, ಇದಾಗ್ಬಿಡುತ್ತೆ. ಸೊ ಐ ಯೂಸ್ ದಿಸ್. ಸೊ ಈ ಪಾರ್ಟಲ್ಲಿ ಸ್ವಲ್ಪ ಖಾಲಿ ಕಾಣಿಸುತ್ತೆ ಯಾವಾಗಲೂ. ಸೊ ಇದಕ್ಕೆ ಫಿಲ್ ಮಾಡ್ಕೋಬೇಕು. ಫಿಲ್ಲಿಂಗ್ ಎಲ್ಲ ಆದಮೇಲೆ ಈ ಬ್ರಷ್ ತೊಗೊಂಡು ಅದನ್ನು ನ್ಯಾಚುರಲ್ ಲುಕ್ ಬರೋ ಥರ ಈ ಬ್ರಷ್ ಮಾಡ್ಕೊಬೇಕು. ವಿಲ್ ಬಿಕಮ್ ಪ್ರಾಪರ್. ಎಸ್, ಐ ಆಮ್ ಡನ್ ವಿತ್ ಮೈ ಐಬ್ರೋಸ್. ಅಷ್ಟೇ ಗೈಸ್, ಐಬ್ರೋಸ್ ಇಷ್ಟೇ. ಸೊ ಲೈಟಾಗಿತ್ತು, ಈಗ ಸ್ವಲ್ಪ ಥಿಕ್ಕಾಗಿ ಡಾರ್ಕಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಗೋಸ್ ಮೈ ಐ ಶ್ಯಾಡೋಸ್ ಹಚ್ಕೊಬಿಡೋಣ. ಐ ಶ್ಯಾಡೋಸ್ ಹಚ್ಚಿದ ಮೇಲೆ ಐಲೈನರ್ ಹಚ್ಕೋತೀನಿ. ಸೊ ಐ ಶ್ಯಾಡೋಸ್ ಬಂದುಬಿಟ್ಟು ನಾನು ನೈಕಾದು ಐ ಶ್ಯಾಡೋಸ್ನ ಪ್ಯಾಲೆಟ್ ತೊಗೊಂಡಿದ್ದೀನಿ. ಸೊ ಐ ಯೂಸ್ ದಿಸ್. ಸೊ ನನಗೆ ತುಂಬಾ ಇಷ್ಟ ಆಗಿದೆ. ಈ ಒಂದು ಕಲರ್ ಏನಿದೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇಟ್ ಹ್ಯಾಸ್ ಆಲ್ ದೀಸ್ 4 ಕಲರ್ಸ್. ಸೊ ನೀವು ನೋಡಿರ್ಬೋದು, ಇದನ್ನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿರ್ತೀನಿ. ಬ್ಲ್ಯಾಕ್ ಸ್ವಲ್ಪ ಕಮ್ಮಿ ಆ್ಯಂಡ್ ಇದು ಡಾರ್ಕ್ ಇರೋದ್ರಿಂದ ಇವೆರಡನ್ನು ಸ್ವಲ್ಪ ಕಮ್ಮಿ, ಇವೆರಡನ್ನ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿರ್ತೀನಿ. ಸೊ ಇವತ್ತು ನಾನು ಬ್ಲ್ಯಾಕ್ ಸ್ಯಾರಿ ಹುಟ್ಕೊಳ್ತಿರೋದ್ರಿಂದ ಐ ಥಾಟ್ ಲೈಕ್ ಸ್ವಲ್ಪ ಸ್ಮೋಕಿ ಐಸ್ ಥರ ಮಾಡಿ ಬ್ಲ್ಯಾಕ್ ವಿತ್ ಗೋಲ್ಡ್ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ವಿಲ್ ಸಿ ಹೌ ಇಟ್ ಗೋಸ್. ಸೊ ಫಸ್ಟ್ ನಾನು ಈ ಥರ ಒಂದು ಬ್ರಷನ್ನು ತೊಗೊತಾ ಇದ್ದೀನಿ. ಇದು ಬಂದುಬಿಟ್ಟು ಫಸ್ಟ್ ನಾನು ಕಂಪ್ಲೀಟಾಗಿ ಔಟರ್ ಇದನ್ನು ಐ ವಿಲ್ ಯೂಸ್ ದಿಸ್ ಒನ್ ಫಸ್ಟ್. ಸೊ ಹಿಂಗೆ ತೊಗೊಂಡು ಮೇಲ್ಗಡೆ ಹಿಂಗೊಂದು ಮಾಡಬೇಕು, ಹಿಂಗೆ ಮಾಡಬೇಕು. ಆ ಥರ ಹೋಗುತ್ತಲ್ಲ, ಆವಾಗ ಪರ್ಫೆಕ್ಟಾಗಿ ಅದು ಸೆಟ್ ಆಗುತ್ತೆ. ಓಕೆ, ಬ್ಲೆಂಡ್. ಎರಡು ಕಡೆನೂ ನಾನು ಹಚ್ಕೊಂಡಿದ್ದೀನಿ ದಿಸ್ ಕಲರ್. ಸೊ ಈಗ ಐ ಆಮ್ ಪ್ಲಾನಿಂಗ್ ಟು ಗೋ ವಿತ್. ಸೊ ಈ ಲುಕ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ನ ಫಸ್ಟ್ ಟೈಮ್ ಯೂಸು ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ಈ ಥರ ಬಂದಿದೆ, ಒಂದು ಸ್ಮೋಕಿ ಲುಕ್ ಥರ ಕೊಟ್ಟಿದ್ದೀನಿ. ಆ್ಯಂಡ್ ಸೇಮ್ ಥಿಂಗ್ ನಾನು ಡೌನ್ ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಸೊ ಐ ಫೀಲ್ ಚೆನ್ನಾಗಿ ಬಂದಿದೆ. ಇದ್ರ ಮೇಲ್ಗಡೆ ಐ ಆಮ್ ಪ್ಲಾನಿಂಗ್ ಟು ಗಿವ್ ದಿಸ್ ಗೋಲ್ಡ್ ಶೇಡ್. ಸೊ ಸ್ಯಾರಿ ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಇರೋದ್ರಿಂದ ಇಟ್ ವಿಲ್ ಮ್ಯಾಚ್ ಅಂತ ಅನ್ಕೊತಾ ಇದ್ದೀನಿ. ಸೊ ಲುಕ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ದ ಲುಕ್ ಹ್ಯಾಸ್ ಕಮ್ ಮೇಲ್ಗಡೆ. ಸೊ ಕೆಳಗಡೆ ನಾನು ಏನು ಮಾಡ್ತೀನಿ ಅಂತಂದರೆ, ಕಾಜಲ್ನ ಹಚ್ಚಿದ ಮೇಲೆ ಐ ವಿಲ್ ಗಿವ್ ದಟ್ ಸ್ಮೋಕಿ ಲುಕ್. ಅದಕ್ಕಿಂತ ಮುಂಚೆ ಫಸ್ಟ್ ಲೆಟ್ ಮಿ ಅಪ್ಲೈ ಐಲೈನರ್. ಸೊ ಐಲೈನರ್ ಬಂದುಬಿಟ್ಟು ನಾನು ಲ್ಯಾಕ್ಮಿ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ.
ಲ್ಯಾಕ್ಮಿ ಐಕಾನಿಕ್ ಐಲೈನರ್. ಸೊ ಇದನ್ನೇ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋದು. ಐ ಹ್ಯಾವನ್ ಚೇಂಜ್ಡ್ ಲ್ಯಾಕ್ಮಿ. ಸೊ ಇದು ಸ್ಮಡ್ಜ್ ಪ್ರೂಫ್, ವಾಟರ್ ಪ್ರೂಫ್, ಎಲ್ಲ ಪ್ರೂಫ್ ಕೂಡ ಇದೆ. ನನಗೆ ಯಾವತ್ತೂ ಇದು ಸ್ಮಡ್ಜ್ ಆಗಿಲ್ಲ. ನನಗೆ ತುಂಬ ಐಲೈನರ್ಸ್ ಹಚ್ಕೊಂಡಾಗ, ಬೇರೆ ಐಲೈನರ್ಸ್ ಟ್ರೈ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಟ್ರೈ ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ, ಬಟ್ ನನಗೆ ಸೆಟ್ ಆಗಿಲ್ಲ. ಯಾಕೆ ಅಂತಂದರೆ ನಾನು ಸ್ವಲ್ಪ ಸ್ವೆಟ್ ಜಾಸ್ತಿ ಆಗ್ತೀನಿ. ಸೊ ಕಣ್ಣು ಮೇಲೆಲ್ಲ ಸ್ಮಡ್ಜ್ ಆಗಿಬಿಡುತ್ತೆ, ಬ್ಲ್ಯಾಕಾಗಿ ಬಂದುಬಿಡುತ್ತೆ. ದಿಸ್ ಇಸ್ ದಿ ಓನ್ಲಿ ಐಲೈನರ್. ನಾನು ಬೆಳಗಿಂದ ರಾತ್ರಿವರೆಗೂ ಇದನ್ನ ಹಾಕ್ಕೊಂಡೇ ಇದ್ದರು. ಎಷ್ಟೇ ಸೆಕೆ, ಎಷ್ಟೇ ಸ್ವೆಟ್ ಆಗಲಿ ಅಥವಾ ನೀರಾಗಲಿ, ಮುಖ, ವಾಟ್ ಎವರ್ ಹ್ಯಾಪನ್ಸ್, ದಿಸ್ ಡಸಂಟ್ ಸ್ಮಡ್ಜ್. ಇದೊಂದು ಚೂರು ಆ ಕಡೆ ಈ ಕಡೆ ಅಲ್ಲಾಡಲ್ಲ. ಆ್ಯಂಡ್ ನಾನು ರಿಮೂವ್ ಮಾಡುವಾಗ ಈಸಿಯಾಗಿ ಪೀಲ್ ಆಫ್ ಥರ ಪೀಲ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ದಟ್ ಗುಡ್. ಸೊ ದಟ್ ಈಸ್ ದ ರೀಸನ್ ಐ ಲವ್ ದಿಸ್ ಐಲೈನರ್. ನಾನು ಲ್ಯಾಕ್ಮಿ ಐಕಾನಿಕ್ ಐಲೈನರ್ ಬಿಟ್ಟರೆ ಬೇರೆ ಯಾವುದೂ ಯೂಸ್ ಮಾಡಿಲ್ಲ. ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನಿಮಗೆ ಬೇಕು ಅಂತಂದರೆ ಯು ಗೈಸ್ ಕ್ಯಾನ್ ಪರ್ಚೇಸ್ ಇಟ್. ಈಗ ನಾನು ಐಲೈನರ್ ಹಚ್ಕೋತೀನಿ. ಹಚ್ಕೊಂಡು ಮೇಲೆ ಸಿ ಹೇಗೆ ಕಾಣುತ್ತೆ. ಸೊ ಐಲೈನರ್ ಈಸ್ ಆಲ್ಸೋ ಡನ್. ಇವಾಗ ನಾನು ಐಲೈನರ್ ಆಗಿದೆ ಹಚ್ಕೊಂಡಿದ್ದು. ನೆಕ್ಸ್ಟ್ ನಾನು ಕಾಜಲ್ ಹಚ್ಕೋತೀನಿ. ಸಮ್ಟೈಮ್ಸ್ ನಾನು ಐಲೈನರ್ ನಾನೇ ಕಣ್ಣು ಕೆಳಗಡೆ ಕೂಡ ಹಚ್ಕೊಂಡ್ಬಿಡ್ತೀನಿ. ಬಟ್ ಸಮ್ಟೈಮ್ಸ್ ಲೈಕ್ ಕಾಜಲ್ನ ಕೂಡ ಯೂಸ್ ಮಾಡ್ತೀನಿ. ಕಾಜಲ್ನ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತಂದರೆ, ಲೈಕ್ ಇಟ್ಸ್ ಓಕೆ, ನೆಕ್ಸ್ಟು ಟೈಮ್ ಇದೆ ನನಗೆ ರಿಮೂವ್ ಮಾಡೋಕ್ಕೆ ಅಂದಾಗ ಯೂಸ್ ದಿಸ್. ಬಟ್ ಐಲೈನರ್ನ ಯಾವಾಗ ಯೂಸ್ ಮಾಡ್ತೀನಿ ಅಂದರೆ, ಓಕೆ ನಾನು ಟೈಮ್ ಇಲ್ಲ, ನಾನು ಬಂದು ತಿರ್ಗಾ ನೆಕ್ಸ್ಟ್ ಯಾವುದಕ್ಕೋ ರೆಡಿ ಆಗಬೇಕು ಅಥವಾ ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ನೈಟ್ ಬೇಗ ರಿಮೂವ್ ಮಾಡಬೇಕು ಅಂತಿದ್ದಾಗ ಐ ಯೂಸ್ ಐಲೈನರ್. ಬಿಕಾಸ್ ಐಲೈನರ್ ಈಸಿಯಾಗಿ ನಂಗೆ ಬಂದುಬಿಡುತ್ತದು ಅಂತ. ಸೊ ಕಾಜಲ್ ನಾನು ಯೂಸ್ ಮಾಡ್ತಿರೋದು ಬಂದುಬಿಟ್ಟು ಲಾರಿಯಲ್ ಕಾಜಲ್, ಲಾರಿಯಲ್ ಪ್ಯಾರಿಸ್ದು ಮ್ಯಾಜಿಕ್ ಬೋಲ್ಡ್ ಅಂತ. ಸೊ ಇದ್ರದ್ದು ಬೇಕಂದರೆ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ತೊಗೊಳ್ಬಹುದು. ಸೊ ಇದನ್ನು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲಾರಿಯಲ್ ಬಿಟ್ಟು ನಾನು ಇವತ್ತು ಕಾಜಲ್ನ ಬೇರೆದು ಯೂಸ್ ಮಾಡಿದರೆ, ಬೇರೆ ಯಾವುದಾದ್ರು ಸೆಟ್ ಆಗಿಲ್ಲ. ಇದು ತುಂಬ ಡಾರ್ಕ್ ಆ್ಯಂಡ್ ತುಂಬ ಚೆನ್ನಾಗಿ ಕಣ್ಣು ಬೋಲ್ಡ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇವಾಗ ನಾನು ಕಾಜಲ್ನ ಹಚ್ಕೊಬಿಡ್ತೀನಿ. ಆವಾಗಲೂ ಒಂದು ಏನು ಗೊತ್ತಾ ಪ್ಲೀಸ್, ಯಾವ ಮೇಕಪ್ನ ಹಚ್ಕೊಳ್ಳೋದಿಲ್ಲೋ, ಈ ಜಸ್ಟ್ ಸಿಂಪಲಾಗಿ ಒಂದು ಕಾಜಲ್ ಹಾಕ್ಬಿಟ್ರೆ ಫೇಸ್ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಸೊ ಗರ್ಲ್ಸ್ಗೆ ಕಾಜಲ್ನ ಆಗಿನ ಕಾಲದಿಂದ ಯಾಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಥವಾ ಗಿವ್ಸ್ ಬ್ಯೂಟಿ ಅಂತಾರೆ ಅಂತಂದರೆ, ದಟ್ ಈಸ್ ದ ರೀಸನ್. ಯಾವ ಮೇಕಪ್, ಯಾವ ಫೌಂಡೇಶನ್ ಏನಿದೆಯೋ ಇಲ್ವೋ, ಜಸ್ಟ್ ಸಿಂಪಲಾಗಿ ಒಂದು ಕಾಜಲ್ನ ನಾವು ಅಪ್ಲೈ ಮಾಡ್ಕೊಂಡು ಹೋದ್ರೇ ವಿ ಲುಕ್ ಸೋ ಪ್ರಿಟಿ. ಆ ಒಂದು ಫೇಸ್ದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಣ್ಣಿಗೆ, ನಮ್ಮ ಕಣ್ಣು ಎಷ್ಟೇ ಚೆನ್ನಾಗಿದ್ರು ಆ ಕಾಜಲ್ ಹಾಕಿದಾಗ ಅದ್ರದ್ದು ಬ್ಯೂಟಿನ ಇನ್ನೂ ಎನ್ಹ್ಯಾನ್ಸ್ ಮಾಡೋದು, ಆ್ಯಂಡ್ ವಿಚ್ ಐ ಲವ್ ಇಟ್. ಸೊ ಇವಾಗ ಕಾಜಲ್ ಹಾಕಿದ ತಕ್ಷಣ ಒಂದು ಲುಕ್ ಕೊಡುತ್ತಲ್ವ, ಆ ಲುಕ್ ನಂಗೆ ತುಂಬಾ ಇಷ್ಟ. ಇಗ್ನೋರ್ ಮೈ ಹೇರ್ ಸ್ಟೈಲ್ ಗೈಸ್ ಪ್ಲೀಸ್. ನಂದು ಕೂದಲು ತುಂಬ ಕರ್ಲಿ. ಸೊ ತುಂಬ ಕರ್ಲಿ ಇರೋದ್ರಿಂದ ಅದು ಒಂಥರ ಹಂಗೆ ಕಾಣುತ್ತೆ. ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ಮೇಲೆ ಸರಿ ಹೋಗುತ್ತೆ. ಸೊ ತಲೆ ಸ್ನಾನ ಮಾಡಿದ್ದೀನಲ್ವ, ಸೊ ಇಟ್ ಲುಕ್ಸ್ ಲೈಕ್ ದಟ್ ಓನ್ಲಿ. ಸಿಕ್ಕಾಪಟ್ಟೆ ಕರ್ಲಿ ನನ್ನ ಕೂದಲು. ಕಣ್ಣು ಕೆಳಗಡೆ ನಾನು ಲೈಟಾಗಿ ಈ ಬ್ಲ್ಯಾಕ್ ಐ ಶ್ಯಾಡೋಸ್ ಏನಿದೆ ಇದನ್ನ ತೊಗೊಂಡು ಸ್ಮಡ್ಜ್ ಮಾಡ್ಕೊತೀನಿ. ಸೊ ಅದಕ್ಕೆ ನಾನು ಈ ಥರ ಒಂದು ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನನ್ನ ಹೆಸರು ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಐ ಡೋಂಟ್ ನೋ. ಈ ಥರ ಶೇಪ್ ಇರೋ ಅಂಥ ಒಂದು ಬ್ರಷ್ನ ನಾನು ತೊಗೊಂಡಿದ್ದೀನಿ. ಸೊ ಇದನ್ನ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿಕೊಂಡು ಐ ಆಮ್ ಜಸ್ಟ್ ಗೋಯಿಂಗ್ ಟು ಸ್ಮಡ್ಜ್ ಇಟ್. ಸೊ ಎಸ್ ಗೈಸ್, ದಿಸ್ ಈಸ್ ಹೌ ಐ ಹ್ಯಾವ್ ಸ್ಮಡ್ಜ್ಡ್ ಇಟ್. ಪಟ್ಟೆ ಇಷ್ಟ ಸ್ಮೋಕಿ ಐಸು. ಸೊ ಅದಕ್ಕೋಸ್ಕರ ಎವ್ರಿ ಟೈಮ್ ನಾನು ಟ್ರೈ ಮಾಡ್ತಾನೇ ಇರ್ತೀನಿ ಸ್ಮೋಕಿ ಐಸ್ನ ಟ್ರೈ ಮಾಡೋದಕ್ಕೆ. ಇವತ್ತು ಒಂಥರ ಫಸ್ಟ್ ಟೈಮ್ ಈ ಥರ ಫುಲ್ ಮೇಲೆ ಕೆಳಗೆಲ್ಲ ಟ್ರೈ ಮಾಡಿರೋದು. ಐ ಹೋಪ್ ಇಟ್ಸ್ ಲುಕಿಂಗ್ ಗುಡ್. ಇದ್ರ ಮೇಲೆ ಐ ಆಮ್ ಪ್ಲಾನಿಂಗ್ ಟು ಪುಟ್ ದಿಸ್. ಅದಕ್ಕೆ ಈ ಥರ ಒಂದು ಇದನ್ನು ಯೂಸ್ ಮಾಡೋಣ ಅಂತಿದ್ದೀನಿ ಬ್ರಷು. ಸೊ ಈ ಥರ ಕಾಣಿಸುತ್ತೆ ಲುಕ್. ಚೆನ್ನಾಗಿದೆ ಅಲ್ಲ. ಸೊ ಸ್ಯಾರಿ ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಇರೋದ್ರಿಂದ, ಸೊ ಈ ಕಲರ್ ಇರೋದ್ರಿಂದ ಸಮ್ವೇರ್ ಇಟ್ ಮ್ಯಾಚಸ್. ಎಸ್, ಸೊ ದಿಸ್ ಇಸ್ ದ ಲುಕ್ ಗೈಸ್. ಚೆನ್ನಾಗಿದೆಯಾ? ನೆಕ್ಸ್ಟ್ ಬಂದುಬಿಟ್ಟು ಲಿಪ್ಸಿಗೆ ನಾನು ಯೂಶ್ವಲಾಗಿ ರೆಡಿ ಎಲ್ಲ ಆದಮೇಲೆ ನಾನು ಲಿಪ್ಸ್ಟಿಕ್ ಹಚ್ಕೊಳ್ಳೋದು. ಸೊ ಬಿಫೋರ್ ದಟ್ ನನ್ನ ಈ ಒಂದು ಬ್ಯೂಟಿಫುಲ್ ಕರ್ಲಿ ಹೇರ್ನ ಸ್ಟ್ರೇಟ್ ಮಾಡಬೇಕು. ಸೊ ನೋಡಿ ನೀವು ಎಷ್ಟು ಕರ್ಲಿ ಇದೆ ನನ್ನ ಹೇರ್ ಅಂತ.
ಸೊ ಈ ಕರ್ಲಿ ಹೇರ್ನ ನಾನು ಈಗ ಸ್ಟ್ರೈಟ್ ಮಾಡಬೇಕು. ಆ್ಯಂಡ್ ತುಂಬ ಜನ ನನ್ನದು ಸ್ಕಿನ್ ಕೇರ್ ರುಟೀನ್, ಹೇರ್ ಕೇರ್ ರುಟೀನ್, ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಕೂಡ ಕೇಳಿದ್ರಿ. ಅದನ್ನು ಕೂಡ ನಾನು ನನ್ನ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಮಾಡ್ತೀನಿ. ಈ ನನ್ನ ಬ್ಯೂಟಿಫುಲ್ ಕರ್ಲಿ ಹೇರ್ನ ಸ್ಟ್ರೈಟ್ ಮಾಡ್ಕೊಂಬರ್ತೀನಿ. ಆ್ಯಂಡ್ ಅಗೇನ್ ನಾನು ನಂದು ಪ್ರೀವಿಯಸ್ ವ್ಲಾಗಲ್ಲಿ ಅಗ್ಯಾರೋ ಹೇರ್ ಬ್ಲೋವರ್ ಅದ್ರದ್ದು ಕೂಡ ನಾನು ರಿವ್ಯೂ ಮಾಡಿದ್ದೀನಿ, ನೀವು ನೋಡಿರ್ತೀರ. ಅಪಾರ್ಟ್ ಫ್ರಮ್ ದಟ್ ಐ ಯೂಸ್ ಒನ್ ಮೋರ್ ಪ್ರಾಡಕ್ಟ್, ದಟ್ ಈಸ್ ಫಿಲಿಪ್ಸ್. ಸೊ ಫಿಲಿಪ್ಸ್ ಹೇರ್ ಸ್ಟ್ರೈಟ್ನರ್ನ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಈಗ ನಾನು ಬಿ ಬ್ಲಂಟ್ದು ಹೇರ್ ಪ್ರೊಟೆಕ್ಷನ್ ಹೇರ್ ಮಿಸ್ಟ್, ಸೊ ಇದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಸೊ ಇದು ಯೂಸ್ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗೋದಿಲ್ಲ. ಹೇರ್ ಫಾಲ್ಸ್ ಎಲ್ಲರಿಗೂ ಜಾಸ್ತಿನೇ ಆಗ್ತಿದೆ, ಎಲ್ಲರೂ ನಾವು ಈ ಥರ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀವಿ ನಮ್ಮ ಡೈಲಿ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಹೀಟಿಂದ ನಮ್ಮ ಕೂದಲನ್ನ ನಾವು ಹಾಳು ಮಾಡ್ಕೊಳ್ಳೋದು, ರಫ್ ಮಾಡ್ಕೊಳ್ಳೋದು, ಹೇರ್ ಫಾಲ್ ಆಗೋದು ಬದಲಾಗಿ ಇಟ್ಸ್ ಬೆಟರ್ ಟು ಯೂಸ್ ಸಚ್ ಹೇರ್ ಪ್ರೊಟೆಕ್ಷನ್ ಮಿಸ್ಟ್. ಸೊ ಹೇರ್ ಫಾಲ್ ಆಗೋದು ಅಥವಾ ನಮ್ಮ ಹೇರ್ನ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ನಾನು ನೋಡಿರೋ ಮೋಸ್ಟ್ ಆಫ್ ಇದರಲ್ಲಿ ಐ ಫೆಲ್ಟ್ ಇದಕ್ಕೆ ಒಳ್ಳೆ ರಿವ್ಯೂಸ್ ಇತ್ತು ಆ್ಯಂಡ್ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ದಟ್ ಇಸ್ ದ ರೀಸನ್ ಹ್ಯಾವ್ ಟೇಕನ್ ಬಿ ಪ್ಲಾಂಟ್. ಸೊ ಎಸ್ ಗೈಸ್, ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅದಕ್ಕೆ ಫಸ್ಟು ನಾನು ಇವಾಗ 2 ಪಾರ್ಟಿಷನ್ ಮಾಡ್ಕೊತೀನಿ. ಪಾರ್ಟಿಷನ್ ಮಾಡಿಕೊಂಡು ನನ್ನ ಕೂದಲು ಬೇಗ ಸಿಕ್ಕಾಗ್ಬಿಡುತ್ತೆ, ಅದೊಂದು ಪ್ರಾಬ್ಲಮ್. ಆ್ಯಂಡ್ ಇದೊಂಥರ ಸ್ಮೆಲ್ ಕೂಡ ಚೆನ್ನಾಗಿದೆ. ಒಂದು ಕೆಲಸ ಮಾಡ್ತೀನಿ, ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಸೀರೆ ಉಟ್ಕೊಂಡೆ ಬಂದುಬಿಡ್ತೀನಿ ನಿಮ್ಮ ಮುಂದೆ. ಓಕೆ, ಅಂಟಿಲ್ ದೆನ್ ಬೈ. ಸೊ ಈಗ ನಾನು ಸೀರೆ ಉಟ್ಕೊಂಡು ಬಂದಿದ್ದೀನಿ. ಈಗ ಹೀಗೆ ಕಾಣಿಸ್ತಿದೆ ನನ್ನ ಲುಕ್. ಸೊ ಸ್ಯಾರಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಬ್ಯಾಕ್ ಹೀಗಿದೆ. ಸೊ ಕೂದಲನ್ನ ನಾನು ಸ್ಟ್ರೈಟ್ ಮಾಡಿಕೊಂಡು ಬಂದಿದ್ದೀನಿ. ಈಗ ಲಿಪ್ಸ್ಟಿಕ್ ಒಂದು ಹಾಕ್ಕೋಬೇಕು ಆ್ಯಂಡ್ ಸ್ವಲ್ಪ ಕೈಗೆ ಬಳೆ ಉಂಗುರ ಎಲ್ಲ ಹಾಕ್ಕೊಂಡ್ರೆ ಐ ವಿಲ್ ಬಿ ಆಲ್ ರೆಡಿ. ಲೈನರ್, ಸೊ ಇದು ಲಿಪ್ ಲೈನರ್ ಸ್ವಿಸ್ ಬ್ಯೂಟಿದು ಲಿಪ್ ಲೈನರ್ ನಾನು ಯೂಸ್ ಮಾಡೋದು. ಸೊ ಇದು ಬಂದುಬಿಟ್ಟು ಬ್ರೈಟ್ ಮರೂನ್ 07 ಅಂತ ಶೇಡು, ಈ ಥರ ಇರುತ್ತೆ ಇದ್ರದ್ದು ಶೇಡು. ಸೊ ಇದನ್ನೇ ನಾನು ಯೂಶಲಾಗಿ ಯೂಸ್ ಮಾಡೋದು. ಒಂದು ಸೆಟ್ ಆಫ್ ಲಿಪ್ಸ್ಟಿಕ್ಸ್ಗಳೇ ಬೇಜಾನಿದೆ. ಸೊ ಇದರಲ್ಲಿ ಇವತ್ತು ನಾನು ಯೂಸ್ ಮಾಡ್ತಿರೋದು ನೈಕಾ. ನಾನು ಆಫನ್ ಯೂಸ್ ಮಾಡೋದು ಜಾಸ್ತಿ ಅಂತಂದರೆ ಒಂದು ನೈಕಾದು ಇನ್ ದ ಶೇಡ್ ಕಾಶಿ ಅಂತ 19 ಇನ್ ದ ಶೇಡ್ ಕಾಶಿ ಅಂತ ಬಂದರೆ. ಈಗ ರೀಸೆಂಟ್ ಫೇವ್ರೆಟ್ ಅಂತಂದರೆ ನೈಕಾದು ಸೆಫೋರಾ ಇತ್ತು ನನ್ನದು ರೀಸೆಂಟ್ ಫೇವ್ರೆಟ್. ಬಟ್ ದಿಸ್ ನೈಕಾ ಇಸ್ ರಿಯಲಿ ಗುಡ್. ಇದು ತುಂಬ ಹೊತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಬೇರೆದನ್ನು ಕಂಪೇರ್ ಮಾಡಿದ್ರೆ. ಕೆ ಬ್ಯೂಟಿಗಿಂತ ನನಗೆ ನೈಕಾದೇ ಇಷ್ಟ ಆಗುತ್ತೆ. ಸೊ ಇದ್ರದ್ದು ಹೇಳ್ದಂಗೆ ಕಾಶಿ ಅಂತ. ಸೊ ದಿಸ್ ಕಲರ್ ಈಸ್ ರಿಯಲಿ ರಿಯಲಿ ಪ್ರಿಟಿ. ಈ ಕಲರ್ ನನಗೆ ತುಂಬ ಇಷ್ಟ. ಸೊ ನೀವು ನೋಡ್ದಂಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈ ಕಲರು. ಆ್ಯಂಡ್ ಇಟ್ ಮ್ಯಾಟರ್ಸ್ ಟು ಆಲ್ ದ ಡ್ರೆಸ್ಸಸ್. ಸೊ ಈಗ ಎವ್ರಿಥಿಂಗ್ ಇಸ್ ಫೈನ್. ತಲೆ ಒಂದು ಬಾತ್ ಇಂಪಾರ್ಟೆಂಟ್ ಥಿಂಗ್ ಸೀರೆ ಉಟ್ಟಾಕ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಏನು ಇಂಪಾರ್ಟೆಂಟ್ ಥಿಂಗ್ ಸೀರೆ ಉಟ್ಟಿದಾಗ ಏನಂತಂದರೆ ಬಿಂದಿ ಗೈಸ್. ಬಿಂದಿ ಇಟ್ಟಿಲ್ಲ ಅಂತಂದರೆ ನಮ್ಮ ಟ್ರೆಡಿಷ್ನಲ್ ಲುಕ್ಗೆ ಒಂದು ಲುಕ್ಕೇ ಬರಲ್ಲ. ಒಂದು ಕಲ್ಲು ಬೊಟ್ಟು ಕೂಡ ಇಡ್ತಿದ್ದೀನಿ. ಇದು ಲುಕ್ ನಂದು ಇವಾಗ ಕಂಪ್ಲೀಟ್ ಆಯಿತು ಅಂತ ನನಗೆ ಅನಿಸುತ್ತೆ. Fingerings, wear lots of fingers. All-time favorite is this wonky ring. ಈ ಕಡೆ ಖಾಲಿ ಇದೆ ಅಂತ ಪ್ಲಾನಿಂಗ್ ಟು ವೇರ್ ಇದು. ಇದೆಲ್ಲ ಈಗ ಒಳಗಡೆಯಿಂದ ಎತ್ತಕ್ಕಾಗಲ್ಲ. ನಮ್ಮಮ್ಮನೂ ಕೇಳಿದ್ರೆ ಬಳೆಗಳೆಲ್ಲ ಶೇಷ ಔಟ್. ಸೊ ಇವಾಗ ದಿಸ್ ಇಸ್ ಫೈನ್. ಸೊ ಹೇಗೆ ಕಾಣಿಸ್ತಿದೆ ನನ್ನ ಈ ಲುಕ್? ಈ ನನ್ನ ಲುಕ್ ಹೇಗೆ ಕಾಣಿಸ್ತಿದೆ, ನನ್ನ ಸ್ಯಾರಿ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಬ್ಲಾಗ್ ಹೇಗಿತ್ತು ಅಂತ ಕೂಡ ನನಗೆ ತಿಳಿಸಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸುತ್ತೆ. ವೆರಿ ಸಿಂಪಲ್ ಮೇಕಪ್ ಲುಕ್. ಇಷ್ಟೇ. ಎಲ್ಲೇ ನಾನು ಹೋಗಬೇಕು, ಎಲ್ಲೇ ನಾನು ರೆಡಿ ಆಗಬೇಕು ಅಂತ ಅಂದ್ರೂ ಗೈಸ್, ದಿಸ್ ಇಸ್ ಹೌ ಐ ಗೆಟ್ ರೆಡಿ. ಇವತ್ತು ಜಾಸ್ತಿ ರೆಡಿ ಆಗಿದ್ದೀನಿ ಹೇಳ್ಬೇಕಂತಂದರೆ, ವಿತ್ ಫೌಂಡೇಶನ್, ಟಿಂಟೆಡ್ ಮಾಯಿಶ್ಚರೈಸರ್ ಆ್ಯಂಡ್ ಈ ಥರ ಸ್ಮೋಕಿ ಲುಕ್ಕೆಲ್ಲ ಕೊಟ್ಕೊಂಡು
ಯೂಶಲಾಗಿ ಜಸ್ಟ್ ಐಲೈನರ್, ಲಿಪ್ಸ್ಟಿಕ್, ಬೊಟ್ಟು ಇಷ್ಟೇ ನಾನು ರೆಡಿ ಆಗೋದು. ಸೊ ಇವತ್ತು ನಾನು ಹೀಗೆ ರೆಡಿ ಆಗಿದ್ದೀನಿ. ಐ ಹೋಪ್ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ. ಸೊ ಐ ಹೋಪ್ ನಾನು ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ಇದ್ರದ್ದು ಸ್ಯಾರಿಯೆಲ್ಲ ಈಗ ನಾನು ರೀಲ್ಸ್ ಮಾಡೋದು. ಸೊ ರೀಲ್ಸ್ಗಳನ್ನ ನೀವು ನೋಡಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಬಂದು ನೋಡ್ಬೋದು. ಅನುಷಾಸ್ ಲಿಟಲ್ ವರ್ಲ್ಡ್ ಅಂತ ನನ್ನ ಇನ್ಸ್ಟಾಗ್ರಾಮ್ ID ಇಲ್ಲಿ ಹಾಕಿರ್ತೀನಿ ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಫಾಲೋ ಮೀ ಆಲ್ಸೋ ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಸಪೋರ್ಟ್ ಮೀ. ಸೊ ಎಸ್ ಗೈಸ್, ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ದಿಸ್ ಈಸ್ ಅ ವೆರಿ ಸಿಂಪಲ್ ಮೇಕಪ್ ಟ್ಯುಟೋರಿಯಲ್, ಅಂದರೆ ವೆರಿ ಎವ್ರಿ ಡೇ ಗೋ ಟು ಮೇಕಪ್ ಲುಕ್ ಅಂತಲೇ ಹೇಳ್ಬೋದು. ಸೊ ಇವೆಲ್ಲ ತುಂಬಾ ಜಾಸ್ತಿ ಮೇಕಪ್ ಮಾಡೋರಾಗಿದ್ದರೆ ಐ ಆಮ್ ಸಾರಿ ಗೈಸ್, ಮೇಕಪ್ ಬಗ್ಗೆ ನಾನು ಏನಾದರೂ ರಾಂಗ್ ಆಗಿ ನಾನು ಹಚ್ಕೊಂಡಿದ್ದೆ, ಐ ಆಮ್ ರಿಯಲಿ ಸಾರಿ, ಫರ್ಗಿವ್ ಮೀ. ನಾನು ಡೆಫಿನೆಟಾಗಿ ಕಲಿತೀನಿ. ಸ್ವಲ್ಪ ಒಂದೊಂದಾಗಿ ಇವಾಗ ಇಷ್ಟು ಕಲ್ತಿದ್ದೀನಿ, ನೆಕ್ಸ್ಟ್ ಏನೇನು ಕಲಿಬೋದು ಅಂತ ನಾನು ಕಲ್ತ್ಕೊಂಡು ಒಂದೊಳ್ಳೆ ಮೇಕಪ್ ಮಾಡೋ ಲುಕ್ಕಲ್ಲಿ ನಾನು ಸಿಗ್ತೀನಿ, ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ತೊಗೊಂಡು. ಸೊ ಈ ಲುಕ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನನ್ನ ಈ ಒಂದು ಚಾನಲ್ನ ಸಪೋರ್ಟ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಆ್ಯಂಡ್ ಆಲ್ಸೋ ಬೇಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋದಕ್ಕೆ ನನಗೆ ಹೆಲ್ಪ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೋತಾ ಇದ್ದೀನಿ. ಸೊ ಎಸ್ ಗೈಸ್, ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್.